ಹಾಯ್ ಫ್ಯಾಮ್, ನಾನಿವತ್ತು ತಿಳಿ ಸಾರನ್ನ ಮನೇಲಿ ಹೇಗೆ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಸಪ್ರೇಟಾಗಿ ತಿಳಿ ಸಾರು ಪುಡಿ ಬೇಕು ಅಂತ ಏನಿಲ್ಲ. ನಿಮಗೆ ನೆಗಡಿ ಅಥವಾ ಕೆಮ್ಮಾಗಿದ್ದಾಗ ಅಥವಾ ಕ್ವಿಕ್ಕಾಗಿ ಏನಾದರೂ ಸಾಂಬಾರು ಮಾಡಬೇಕು ಅಂದಾಗ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇದಕ್ಕೆ ಫಸ್ಟ್ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ 2 ಕಪ್ ಆಗುವಷ್ಟು ತೊಗರಿ ಬೇಳೆಯನ್ನು ಹಾಕ್ಕೊಬೇಕು. ಹಾಕ್ಕೊಂಡು ಅದನ್ನು ವಾಶ್ ಮಾಡ್ಕೊಂಡ್ಬಂದು 3 ಟೊಮೊಟೊನ ಹಂಗೆ ಹಾಕ್ಕೊಬೇಕು ಬೇಯಿಸ್ಕೊಳ್ಳೋಕ್ಕೆ. ಹಾಗೆ ಒಂದು 5 ಎಸಳು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಟೊಮೊಟೊನ ಕಟ್ ಮಾಡಿ ಹಾಕ್ಕೊಬೇಡಿ, ಈ ಥರ ಹಾಕ್ಕೊಂಡ್ರೆ ಟೇಸ್ಟ್ ಸಿಗುತ್ತೆ. ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಅರಿಶಿನದ ಪುಡಿನ ಅದಕ್ಕೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ವಾಟರ್ನ ಅದಕ್ಕೆ ಸೇರಿಸ್ಕೊಂಡು 2 ವಿಷಲ್ನ ಈಗ ಹಾಕ್ಸ್ಕೊಬೇಕು. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತಂದರೆ ಕರಿಬೇವಿನ ಸೊಪ್ಪು ತೊಗೊಳ್ಳೋಣ, ಸ್ವಲ್ಪ ಬೆಳ್ಳುಳ್ಳಿನ ನೆಚ್ಕೊಂಡಿರೋದು, ಮತ್ತು ರೆಡ್ ಚಿಲ್ಲಿ, ಅದಾದಮೇಲೆ ಕೋಕೋನಟ್ ಪೌಡ್ರ್ ತುರ್ಕೊಂಡು ಇಟ್ಕೊಂಡಿರೋದು, ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಟ್ಯಾಮರಿನ್ ಪೌಡರ್ ಹುಣಸೆ ಹಣ್ಣನ್ನು ನೆನೆಸ್ಕೊಂಡು ಇಟ್ಕೊಂಡಿರೋ ಅಂಥದ್ದು. ಸೊ ಇದೇನು ನಾವು ವಿಜಲ್ ಹಾಕ್ಸ್ಕೊಂಡಿರ್ತೀವೋ ಆ ಬೇಳೆ ಮತ್ತು ಟೊಮೊಟೊನ ಈಗ ತೆಗೆದುಬಿಟ್ಟು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಟೊಮೊಟೊನ ಹೆಚ್ಚಿ ಹಾಕೋಕ್ಕಿಂತ ಈ ಥರ ರಾ ಆಗಿ ಹಾಕ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಟ್ರಿಕ್ಸನ್ನು ಯೂಸ್ ಮಾಡಿ ಯಾವುದೇ ಸಾಂಬಾರ್ಗಾಗಿರ್ಬೋದು ಈ ಥರ ಫುಲ್ ಟೊಮೊಟೊನೇ ಹಾಕ್ಕೊಂಡು ಚೆನ್ನಾಗಿರೋವಂಥದ್ದು ಅದನ್ನೇ ಫುಲ್ ಹಾಕ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಬೆಳ್ಳುಳ್ಳಿ, ಕೆಂಪು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು. ಇದಕ್ಕೆ ಸ್ವಲ್ಪ ಇಂಗನ್ನು ಸೇರಿಸ್ಕೊತಾ ಇದ್ದೀನಿ. ಹಿಂಗೆ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಚೆನ್ನಾಗೀಗ ಆಡಿಸ್ಕೊಳ್ಳೋಣ ಸೌಟಲ್ಲಿ. ಇಷ್ಟೇ ಇದಕ್ಕೆ ಬೇಕಾಗಿರೋ ಒಗ್ಗರಣೆಗೆ ಬೇಕಾಗಿರೋದು. ಇದಾದ್ಮೇಲೆ ನಾವೇನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ ಬೇಳೆ ಮತ್ತು ಟೊಮೊಟೊದು ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ಳೋಣ, 1 ಸ್ಪೂನ್. ಆಮೇಲೆ ನೀವು ಟೇಸ್ಟ್ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕಾಗುತ್ತೋ ಅದನ್ನ ಆಲ್ಟ್ರೇಷನ್ ಮಾಡ್ಕೊಬೋದು. ಸ್ವಲ್ಪ ಅಚ್ಕಾರದ ಪುಡಿ. ಸೊ ಇದಕ್ಕೆ ಬೇಕಾಗಿರೋದು ಇಷ್ಟೇ. ತಿಳಿಸಾರು ಪುಡಿ ಎಕ್ಸ್ಟ್ರಾ ಬೇಕಂತ ಏನಿಲ್ಲ. ಇದಕ್ಕೀಗ ತುರಿದಿಟ್ಕೊಂಡಿರೋ ಅಂಥ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಆಡಿಸ್ಕೊಳ್ಳೋಣ ಸೌಟಲ್ಲಿ. ಇದು ಕುದಿ ಬರ್ತಾ ಇರಬೇಕಾದ್ರೆ ಹುಣಸೆ ಹಣ್ಣಿನ ರಸ ಏನು ನೆನೆಸಿಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಹುಣಸೆ ಹಣ್ಣಿನ ರಸ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಸಾಂಬಾರು ರುಚಿ. ಇದಾದಮೇಲೆ ನಾನು ತಿಳಿಸಾರಿಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಅಂದರೆ ಇದು ಬೆಲ್ಲದ ಚೂರನ್ನ ಹಾಕ್ಕೊಬೇಕು ಚೂರು. ಸೊ ಇದು ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಸೊ ಅಯ್ಯಂಗಾರ್ ಸ್ಟೈಲ್ ತಿಳಿಸಾರು ಹೇಗೆ ಮಾಡೋದು ಅಂತಂದರೆ ಇದೇ ಥರ ಬರುತ್ತೆ. ಸೊ ಚೆನ್ನಾಗಿ ಸಾರು ಕುದಿಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ ಈಗ. ಸೊ ಸಾಂಬಾರು ಕಲರ್ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಸಖತ್ತಾಗುತ್ತೆ ಈ ತಿಳಿಸಾರು. ನೀವು ಒಂದ್ಸಲ ಟ್ರೈ ಮಾಡಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ಈ ವಿಡಿಯೋನ ಶೇರ್ ಮಾಡಿ. ಒನ್ಸ್ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್.